ಎಲ್ಲರಿಗೂ ನಮಸ್ಕಾರ. ನಾನು ಮಮತಾಸ್ ಕಿಚನ್ನಿಂದ ನಿಮ್ಮ ಮಮತಾ ಸುರೇಶ್ ಮಾತಾಡ್ತಿರೋದು. ನೋಡಿ, ಆಂಧ್ರ ಶೈಲಿಯ ಒಂದು ಪಪ್ಪು ಮಾಡೋದನ್ನು ನೋಡೋಣ. ಅದು ಬರೀ ಬೇಳೆ ಟೊಮೆಟೊ ಹಾಕಿ ಮಾಡೋದನ್ನು ನೋಡೋಣ. ಸೊಪ್ಪು ಹಾಕಿ ಮಾಡೋದಂತೂ ಒಂದು ಸಲ ತೋರಿಸಿದ್ದೆ. ಇವಾಗ ಇನ್ನೊಂದು ಸತಿ ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಅದಕ್ಕೆ ಮೊದಲು ಅದರಿಂದ ಒಂದು ಕಪ್ಪು ತೊಗರಿಬೇಳೆ, ಅರ್ಧ ಕಪ್ಪು ಮಸೂರ್ ದಾಲು, ಆಮೇಲೆ 1/4 ಕಪ್ಪು ಹೆಸರು ಕಾಳು, ಒಂದು ಹಿಡಿಯಷ್ಟು ಕಡಲೆಬೇಳೆ, ಆಮೇಲೆ ಒಂದು ಟೀ ಸ್ಪೂನಷ್ಟು ಅಕ್ಕಿ, ಅಷ್ಟೇ ಸಾಕು. ಅವನು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಎಲ್ಲ ಹಾಕಿ ಬೇಯಿಸ್ಬಿಡೋಣ. ನೀವು ಯಾರಾದರೂ ಮೊದಲೇ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇದಕ್ಕೆ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಬೇಯಿಸೋಕೆ ಇಟ್ಕೊಂಬಿಡೋಣ. ಇದೆಂಥದ್ದೇನು ಬ್ಯಾಚುಲರ್ಸ್ ಸಮ ಮಾಡ್ಕೊಂಡು ತಿನ್ಬೋದು. ನಮಗೆ ಬೇಜಾರಾದಾಗ, ಎಲ್ಲರೂ ಹೋಗಿ ಬಂದಿರ್ತೀವಿ, ಬೇಜಾರಾದಾಗ ಈ ಟೈಪ್ ಮಾಡ್ಕೊಂಡು ತಿನ್ಬೋದು. ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ನಾನು ಊರಿಂದ ತರಿಸಿದ್ದೆ, ಖಾರ ಇರಲಿಲ್ಲ, ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೋಬಹುದು. ಇದರಲ್ಲೇ ಎಲ್ಲ ಹಾಕಿ ಬೇಯಕ್ಕಿಟ್ಬಿಡೋಣ. ಎಲ್ಲ ಕಾಳು, ಎಲ್ಲ ಥರದ ಬೇಳೆ ಮಿಕ್ಸ್ ಆಗಿರೋದ್ರಿಂದ ತುಂಬ ರುಚಿ ಕೊಡುತ್ತಿದ್ದು. ಆಂಧ್ರ ಸ್ಟೈಲ್ ಪಪ್ಪು ಅಂತಲೇ ಮಾಡಿದೆ ಇದನ್ನು. ಈ ಥರ ಡಾಬಾದಲ್ಲೂ ಸಿಗುತ್ತೆ, ತುಂಬ ರುಚಿಯಾಗಿರುತ್ತೆ. ನನಗೂ ಇಷ್ಟ ಈ ಥರ ಪಪ್ಪು, ತುಪ್ಪ, ಅನ್ನ ಊಟ ಮಾಡೋಕ್ಕಂದರೆ. ಅದೆಲ್ಲ ಪದಾರ್ಥಗಳನ್ನು ಹಾಕಿ 1.5 ಕಪ್ ನೀರು ಹಾಕಿ ಕುಕ್ಕರ್ನ ಮುಚ್ಚಿ ಇದಕ್ಕೆ ಇಟ್ಬಿಡೋಣ. ಒಂಚೂರು ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಒಲೆ ಹಚ್ಕೊಂಡ್ಬಿಟ್ಟು ಅದನ್ನ ಕುಕ್ಕರ್ ಇಡೋಣ ಒಲೆ ಮೇಲೆ. ಅದು ಒಂದು 3 ವಿಷಲ್ ಆದರೆ ಸಾಕು. ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನೀಟಾಗಿ. ನೋಡಿ, ಎಲ್ಲ ನೀಟಾಗಿ ಬೆಂದಿದೆ ನೋಡಿ. ಇವಾಗ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಸಿಯೋದೊಂದು ಗುಂಡು ತೊಗೊಂಡು ಅದರಿಂದ ಚೆನ್ನಾಗಿ ಮಸ್ತಿಬಿಡ್ಬೇಕು. ನಿಮ್ಗೆ ಇನ್ನೂ ಇದಕ್ಕೆ ಹುಳಿ ಬೇಕು ಅಂದರೆ ಹುಣಸೆ ಹಣ್ಣು ಹಾಕ್ಕೋಬೋದು, ಬೇಕನ್ನೋರು. ಬೇಡ, ನಾವು ಹುಣಸೆ ಹಣ್ಣು ಹಾಕಿದ್ರೆ ಅದು ಅಷ್ಟು ಟೇಸ್ಟ್ ಬರೋಲ್ಲ, ಬರೀ ಟೊಮೆಟೊ ಹಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ ಇದು. ನೋಡಿ, ಚೆನ್ನಾಗಿ ಮಸ್ಕೊಂಬಿಡ್ಬೇಕು. ನನ್ನ ಕಟ್ಗೆದು ಒಂದಿದೆ ಮಸಿಯೋದು, ಆದರೆ ಇದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಅದಕ್ಕೆ ಇತ್ತೀಚೆಗೆ ತೊಗೊಂಬಂದಿದ್ದೀನಿ ಅದನ್ನು. ತುಂಬ ಸ್ನ್ಯಾಶ್ ಆಗುತ್ತೆ, ತುಂಬ ಒಂಥರ ಫುಲ್ ನೈಸ್ ಆಗಿಬಿಡುತ್ತೆ, ರುಚಿಯಾಗಿರುತ್ತೆ ಈ ಥರ ಮಸಿದ್ರೆ. ಉಪ್ಪನ್ನು ಮೇಲೆ ಹಾಕ್ಕೊಂಬಿಡೋಣ, ಅದರಲ್ಲೇ ಹಾಕೋದು ಬೇಡ. ಇದೆಲ್ಲ ಬೆಂದಿರುತ್ತಲ್ಲ, ಅದ್ರ ಮೇಲೆ ಹಳ್ಳುಪ್ಪು ಹಾಕಿಬಿಟ್ಟು ಮಸಿತಾ ಇದ್ದರೆ ಅದೆಲ್ಲ ಫುಲ್ ಸ್ನ್ಯಾಶ್ ಆಗಿಬಿಡ್ತೈತಿ. ನೋಡಿ, ಎಷ್ಟು ಚೆನ್ನಾಗಿ ಇದಾಗಿದೆ. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಒಣಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಇಂಗು ಅದೆಲ್ಲ ಹಾಕ್ಕೋಬೇಕು. ಅದೆಲ್ಲ ಈ ವಿಡಿಯೋ ಮಿಸ್ ಆಯಿತು ಅನಿಸುತ್ತೆ. ಅಷ್ಟೇ, ಒಗ್ಗರಣೆ ಹಾಕ್ಕೊಳ್ಳೋದೆ, ಬೇರೆ ಏನಿಲ್ಲ. ಮೇಲೆ ಒಂದು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡು, ನೀವು ಖಾರ ಬೇಡ ಅಂದರೆ ಹಾಕ್ಕೊಳ್ಳೋದು ಬಿಡಿ, ಪರವಾಗಿಲ್ಲ. ಈ ಥರ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇಂಗಿನ ಒಗ್ಗರಣೆ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡದೇ ಇದ್ದರೂ ಪರವಾಗಿಲ್ಲ, ಮಾಡ್ಕೊತೀನಿ. ತುಂಬ ರುಚಿಯಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಫುಲ್ ಸ್ನ್ಯಾಶ್ ಆಗಿದೆ. ನೋಡಿ, ಬಿಸಿ ಬಿಸಿ ಅನ್ನ, ತುಪ್ಪ, ಈ ಪಪ್ಪು ಹಾಕ್ಕೊಂಡು ತಿಂತಾಯಿದ್ರೆ ಅದರ ಮಜಾನೇ ಬೇರೆ. ನಿಜವಾಗ್ಲೂ ತುಂಬ ರುಚಿಯಾಗಿತ್ತು. ಆ ತುಪ್ಪನೂ ಅದನ್ನು ಎಲ್ಲ ಫುಲ್ ಮಿಕ್ಸ್ ಮಾಡಿಕೊಂಡು ಅನ್ನ ಪಪ್ಪು ಕಲಿಸ್ಕೊಂಡು ತಿಂತಾಯಿದ್ರೆ ಆಂಧ್ರ ಸ್ಟೈಲಿ ಊಟ ಮಾಡ್ದಂಗೆ ಆಗುತ್ತೆ.